ಹಾಯ್ ಹೆಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ಕೂಡ ಯಾರಿಗೆಲ್ಲ ತುಂಬಾ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆ ಹಾಗೂ ಅವ್ರಿಗೆ ಕೆಮಿಕಲ್ ಬಳಸೋದು ಇಷ್ಟ ಇಲ್ಲ ಅಂದರೆ ಅಂಥವ್ರಿಗಾಗಿ ಮುಖ್ಯವಾಗಿರುವಂಥ ಈ ಒಂದು ವಿಡಿಯೋ ಇದೆ ವೀಕ್ಷಕರೇ. ಯಾಕಂದರೆ ಆಲ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಇಲ್ಲಿ ನಾನು ಈ ಒಂದು ರೆಮಿಡಿನ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಕೂಡ ಯಾವುದೇ ಒಂದು ಜಾಸ್ತಿ ಹಣ ಖರ್ಚು ಮಾಡದೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ಇವತ್ತಿನ ರೆಮಿಡಿನ ನಾವು ಈಸಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ವೀಕ್ಷಕರೇ. ಇದರಿಂದ ಯಾರಿಗೆ ಯಾವುದು ಸೈಡ್ ಎಫೆಕ್ಟ್ ಆಗೋದಿಲ್ಲ, ಜೊತೆಗೆ ತುಂಬಾ ಬೆನಿಫಿಟ್ ಆಗಿರುವಂಥ ರಿಸಲ್ಟ್ಸ್ ಈ ಒಂದು ರೆಮಿಡಿಯಿಂದ ಪಡ್ಕೊಳ್ತೀರಾ. ಸೊ ಆ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿಗೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಬನ್ನಿ ವೀಕ್ಷಕರೇ, ಥರ ಮಾಡಿದೆ ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೋಡಿ, ಮೊದಲು ಒಂದು ಮಿಕ್ಸಿ ಬೌಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ಅದರ ಒಳಗಡೆ ಇವಾಗ ನಾನು 8 ರಿಂದ 10 ಅಷ್ಟು ನೆಲ್ಲಿಕಾಯಿ ಹಾಕೋತಾ ಇದ್ದೀನಿ ವೀಕ್ಷಕರೇ. ಒಣಗಿರುವಂಥ ನೆಲ್ಲಿಕಾಯಿ ಹಾಕೋತಾರೆ, ಆಮ್ಲ ಇದೆ, ಡ್ರೈ ಆಮ್ಲ, ಅದನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಕಲ್ಲೊಂಜಿ ಪುಡಿನ ಹಾಕೋತಾ ಇದ್ದೀನಿ. ಮೊದಲು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ, ಮತ್ತು ಇದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ ವೀಕ್ಷಕರೇ. ತುಂಬಾ ಬೆನಿಫಿಟ್ ಇರುವಂಥದ್ದು. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ಮೆಂತ್ಯ ಕಾಳು ಕೂಡ ಹಾಕೋತಾ ಇದ್ದೀನಿ. 1-2 ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ಇಲ್ಲಿ ನಾನು ಕರಿಬೇವು 1 ಹಿಡಿಯಷ್ಟು ಕರಿಬೇವನ್ನು ಕೂಡ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇದರಲ್ಲಿ ಏನೆಲ್ಲ ಆ್ಯಡ್ ಮಾಡ್ಕೊತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಬೇಡಿ ವೀಕ್ಷಕರೇ, ಪೂರ್ತಿಯಾಗಿ ಕೊನೆವರೆಗೂ ನೋಡಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ವೀಕ್ಷಕರೇ, ಇವಾಗ ಇದರಲ್ಲಿ ನಾನು ಹಾಕ್ತಾ ಇರೋಂಥದ್ದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ಇವಾಗ ಈ ಎಲ್ಲ ಇಂಗ್ರೀಡಿಯೆಂಟ್ನ ಏನು ಮಾಡಬೇಕಂದ್ರೆ ವೀಕ್ಷಕರೇ, ಸ್ವಲ್ಪ ದರದರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರಬೇಕು. ಜಾಸ್ತಿ ಫೈನ್ ಇಲ್ಲ, ಸ್ವಲ್ಪ ಒಂದು ದರದರಿಯಾಗಿ ಮಾಡಬೇಕು, ಆದರೆ ರೆಮಿಡಿ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡು ನಾನು ಬಂದಿದ್ದೀನಿ. ಇವಾಗ ಇದನ್ನು ಏನು ಮಾಡಬೇಕು ಹಾಗೂ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ವೀಕ್ಷಕರೇ ನೋಡಿ, ನಿಮ್ಮೆಲ್ಲರಿಗೆ ಗೊತ್ತಿದೆ, ಆಮ್ಲ ಅಂತೂ ವೈಟಮಿನ್ ಸಿ ರಿಚ್ ಒಂದು ಅಂಶ ಇದೆ. ಇದರಲ್ಲಿರ್ತಕ್ಕಂಥ ವೈಟಮಿನ್ ಸಿ ನಮಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇರಲಿ ಅದರಿಂದ ಪರಿಹಾರ ಕೊಡುತ್ತೆ. ಜೊತೆಗೆ ಕಲ್ಲೊಂಜಿ ಅಂತೂ ನಿಮ್ಮೆಲ್ಲರಿಗೆ ಗೊತ್ತಿದೆ, ನ್ಯಾಚುರಲ್ ಡೈ ಮಾಡೋ ಕೆಲಸ ಮಾಡುತ್ತೆ. ಹಾಗೂ ಮೆಂತ್ಯ ಅಂತೂ ನಿಕೋಟಿನಿಕ್ ಆ್ಯಸಿಡ್ ಇರುತ್ತೆ ವೀಕ್ಷಕರೇ, ಹಾಗೂ ಇದರಲ್ಲಿ ಕೂಡ ಐರನ್ ಅಂಶ ಅತಿ ಜಾಸ್ತಿ ಪ್ರಮಾಣದಲ್ಲಿ ಇರೋದರಿಂದ ಇದು ನಮ್ಮ ಕೂದಲು ಆರೋಗ್ಯಕ್ಕೆ ಸಲುವಾಗಿ ತುಂಬಾ ಒಳ್ಳೆಯ ಆಗಿರುವಂಥದ್ದು. ನೆಕ್ಸ್ಟ್ ಕರಿಬೇವು ಎಲ್ಲರಿಗೆ ಗೊತ್ತಿದೆ, ಪ್ರೀಮೆಚೂರ್ ಗ್ರೇ ಹೇರನ್ನು ತಡೆಯುವಂಥ ಶಕ್ತಿ ಇಟ್ಕೊಳ್ಳುತ್ತೆ. ಜೊತೆಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಅಲ್ವಾ, ಅದನ್ನು ಸಹ ಇದು ಕಂಟ್ರೋಲ್ ಮಾಡುತ್ತೆ ವೀಕ್ಷಕರೇ. ತುಂಬಾ ಈಸಿ ಹಾಗೂ ಒಂದು ಭಾಳಷ್ಟು ಎಫೆಕ್ಟಿವ್ ಆಗಿರುವಂಥ ಈ ಒಂದು ರೆಮಿಡಿ ಇದೆ ವೀಕ್ಷಕರೇ. ಖಂಡಿತವಾಗ್ಲೂ ಯಾರು ಕೂಡ ಇದನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ಸಾಕು, ಯಾವಾಗ ಬೇಕೋ ಅವಾಗ ಇದನ್ನು ನೀವು ಹಾಯಾಗಿ ಯೂಸ್ ಮಾಡ್ಕೊಳ್ಬೋದು. ಜೊತೆಗೆ ವೀಕ್ಷಕರೇ, ನೋಡ್ತಾ ಇದ್ದೀರವ, ನಾನು ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲಿ ಬಳಸಲಿಲ್ಲ, ಜಸ್ಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಈ ಒಂದು ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಕೆಮಿಕಲ್ ಎಷ್ಟೇ ಯೂಸ್ ಮಾಡಿದ್ರೆ ವೀಕ್ಷಕರೇ, ಅದರಿಂದ ನಮಗೆ ದುಷ್ಪರಿಣಾಮ ಆಗುತ್ತೆ ಹೊರತು ಏನೂ ಬೆನಿಫಿಟ್ ಆಗೋದಿಲ್ಲ. ಹಾಗಾಗಿ ಸೊ ನೋಡಿ, ಕಬ್ಬಿನ ಬಾಳ್ಗೆಲ್ಲಿ ಅದರಲ್ಲಿ ಹಾಕ್ಕೊಂಡು ನಾನು ಇವಾಗ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಸೀದೋಗೋಕ್ಕೆ ಬಿಡಬಾರ್ದು ವೀಕ್ಷಕರೇ, ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಏನು ಮಾಡಬೇಕಂದ್ರೆ ನಾವು ಇದನ್ನು ರೋಸ್ಟ್ ಮಾಡ್ತಾ ಹೋಗಬೇಕು ವೀಕ್ಷಕರೇ, ಕಪ್ಪು ಬಣ್ಣಕ್ಕೆ ತಿರುಗುವವರೆಗೂ. ಸೊ ನೋಡ್ತಾ ಇದ್ದೀರಲ್ವ, ಇವಾಗ ಸ್ವಲ್ಪ ಮಟ್ಟಿಗೆ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಸೊ ಇದೇ ರೀತಿಯಾಗಿ ನಮಗೆ ಒಂದು 5 ರಿಂದ 10 ನಿಮಿಷ ಬೇಕಾಗುತ್ತೆ ವೀಕ್ಷಕರೇ, ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಇವಾಗ ನೀವು ನೋಡ್ಕೋಬಹುದು, ಸ್ವಲ್ಪ ಕಪ್ಪು ಬಣ್ಣ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಸೊ ವೀಕ್ಷಕರೇ ನೋಡಿ, ಯಾವುದೇ ಒಂದು ಕೆಮಿಕಲ್ ಇಲ್ಲ ಅಥವಾ ಜಾಸ್ತಿ ಹಣ ಖರ್ಚು ಮಾಡೋ ಅಗತ್ಯ ಇಲ್ಲ. ಜೊತೆಗೆ ಇನ್ನೊಂದು ಬೆನಿಫಿಟ್ ಏನಂದರೆ, ಈ ಒಂದು ರೆಮಿಡಿನ ಚಿಕ್ಕ ಮಕ್ಕಳಿರಲಿ ಅಥವಾ ಟೀನೇಜರ್ಸ್ ಇರಲಿ ಅಥವಾ ವಯಸ್ಸಾದವ್ರಿರಲಿ, ಯಾವುದೇ ಒಂದು ಏಜದ ಜನರು ಇದನ್ನು ಹಾಯಾಗಿ ಯೂಸ್ ಮಾಡ್ಕೊಳ್ಬೋದು ವೀಕ್ಷಕರೇ. ನಾವು ನೋಡ್ತಾ ಇರಬಹುದಂಗೆ ಈ ಒಂದು ಕಾಲದಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ತುಂಬಾ ಕಡಿಮೆ ಏಜ್ದಲ್ಲೇ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆ. ಇದಕ್ಕೆ ಕಾರಣವಾಗಿರುವಂಥದ್ದು ಅಂದರೆ ನಾವು ಇವತ್ತು ಬಳಸ್ತಾ ಇರೋಂಥ ಊಟ, ಜೊತೆಗೆ ಕೆಮಿಕಲ್ ಪ್ರಾಡಕ್ಟ್ಸ್. ಸೊ ಹಾಗಾಗಿ ಈ ಒಂದು ಮನೆಮದ್ದನ್ನು ನೀವು ಕೂಡ ಟ್ರೈ ಮಾಡ್ಕೊಂಡ್ಬಿಡಿ, ಖಂಡಿತವಾಗ್ಲೂ ಭಾಳಷ್ಟು ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ನ ಪಡ್ಕೋತೀರಾ. ಸೊ ನೋಡಿ, ಇವಾಗ ಚೆನ್ನಾಗಿ ಇದು ರೋಸ್ಟ್ ಆಗ್ತಾಯಿದೆ ವೀಕ್ಷಕರೇ. ಈ ಒಂದು ಸಂದರ್ಭದಲ್ಲಿ ಇವಾಗ ಏನು ಮಾಡ್ತೀನಿ ಅಂದರೆ ವೀಕ್ಷಕರೇ, ನಾನು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೋತೀನಿ, ಯಾಕಂದರೆ ಇದು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಸೊ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಎಲ್ಲಿ ತಿರುಗಿದೆ ಅಂತ ನೀವು ನೋಡ್ಕೋಬಹುದು ವೀಕ್ಷಕರೇ. ಇವಾಗ ಇದನ್ನು ಏನು ಮಾಡ್ತೀನಿ ಅಂದರೆ ಗ್ಯಾಸಿನ ಫ್ಲೇಮ್ನ ನಾನು ಆಫ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷಗಳ ಕಾಲ ತಣ್ಣಗಾಗೋಕ್ಕೆ ಬಿಡ್ತೀನಿ ವೀಕ್ಷಕರೇ. ನೆಕ್ಸ್ಟ್ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ.
ಸೊ ನೋಡಿ ಇವಾಗ ಇದು ತಣ್ಣಗಾಗಿದೆ ವೀಕ್ಷಕರೇ. ತಣ್ಣಗಾದ್ಮೇಲೆ ಯಾವ ರೀತಿಯಾಗಿ ಇದನ್ನು ಯೂಸ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಸೊ ನೋಡಿ ಇಲ್ಲಿ ಒಂದು ಮತ್ತೆ ಅದೇ ಬೌಲನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಹುರಿದಿಟ್ಕೊಂಡಿರೋಂಥ ಈ ಒಂದು ರೆಮಿಡಿನ ಹಾಕ್ಕೊಂಡು ಪೂರ್ತಿ ಫೈನಾಗಿ ಪೌಡ್ರ್ ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ಯಾವ ಒಂದು ರೀತಿಯಲ್ಲಿ ಡೈ ಮೆಹಂದಿ ಇರುತ್ತವಲ್ವ ಆ ಒಂದು ರೀತಿಯಲ್ಲಿ ಇದನ್ನು ಪೂರ್ತಿ ಸಾಫ್ಟಾಗಿ ಪೌಡರ್ ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ಸೊ ಇಲ್ಲಿ ನೋಡ್ಕೊಳ್ಳಿ, ಈ ರೀತಿಯಾಗಿ ಕಪ್ಪಿರುವಂಥ ಪೌಡರ್ ರೆಡಿ ಆಗಿದೆ. ಸೊ ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು 1 ರಿಂದ 2 ತಿಂಗಳು ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ವೀಕ್ಷಕರೇ. ಏನು ಕೆಟ್ಟೋಗೋದಿಲ್ಲ, ಏನೂ ಇಲ್ಲ. ಮತ್ತು ನಿಮಗೆ ಯಾವಾಗೂ ಬೇಕಾಗಿರುತ್ತಲ್ವ ಆವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿಕೊಂಡ್ರೆ ಸಾಕು. ಬಿಳಿ ಕೂದಲ ಸಮಸ್ಯೆಯಿಂದ ಖಂಡಿತವಾಗ್ಲೂ ಪರಿಹಾರ ಪಡ್ಕೊಳ್ತೀರ. ಸೊ ಇವಾಗ ಡೈ ಪ್ರಿಪ್ರೇಷನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದ್ರಗೋಸ್ಕರ ನೋಡಿ ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ಇದ್ರ ಒಳಗಡೆ ಇವಾಗ ಪ್ರಿಪೇರ್ ಮಾಡಿಕೊಂಡಿರೋವಂಥ ಈ ಒಂದು ಪುಡಿನ ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಕಡಿಮೆ ಜಾಸ್ತಿ ಮಾಡ್ಕೊಳ್ಬಹುದು ಇಲ್ಲಿ ನೀವು. ಸೊ ಇದನ್ನು ಹಚ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು ವೀಕ್ಷಕರೇ. ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಲಕ್ಷ್ಯದಲ್ಲಿ ಇರಲಿ. ಸೊ ನೋಡಿ ಇದರಲ್ಲಿ ಇವಾಗ ನಾನು ಆ್ಯಲೋವೆರಾ ಜೆಲ್ನ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಫ್ರೆಶ್ಗಿರೋ ಇಲ್ಲ ಅಂತ ನಾನು ಇಲ್ಲಿ ಮಾರ್ಕೆಟ್ನಲ್ಲಿ ಸಿಗುವಂಥ ಆ್ಯಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ ವೀಕ್ಷಕರೇ, ರೆಡಿಮೇಡ್. ಸೊ ನೋಡಿ ಇಲ್ಲಿ ಆ್ಯಲೋವೆರಾ ಜೆಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಆ್ಯಲೋವೆರಾ ಜೆಲ್ಲಿಂದ ಕೂದಲು ತುಂಬಾ ಸಾಫ್ಟ್ ಸಿಲ್ಕಿ ಆಗುತ್ತೆ ವೀಕ್ಷಕರೇ. ಜೊತೆಗೆ ಹೇರ್ ಫಾಲ್ ಸಮಸ್ಯೆ ಕೂಡ ಇದರಿಂದ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಈ ವೀಕ್ಷಕರೇ ಇದರಲ್ಲಿ ಸ್ವಲ್ಪದ ಪ್ರಮಾಣದಲ್ಲಿ ಫಿಲ್ಟರ್ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಕನ್ಸಿಸ್ಟೆನ್ಸಿ ಯಾವ ರೀತಿಯಲ್ಲಿ ನಾವು ಮೆಹಂದಿ ಡೈ ಹಚ್ಕೊಳ್ತೀವಲ್ವ ಆ ಒಂದು ರೀತಿಯಲ್ಲಿ ಇಟ್ಕೊಳ್ಬೇಕು. ಒಂದು ಕೂಡ ಗಂಟು ಲಂಪ್ಸು ಏನಾಗದಂಗೆ ನೋಡ್ಕೊಳ್ಬೇಕು ವೀಕ್ಷಕರೇ. ಸೊ ಇದನ್ನು ಆಯಿಲ್ ಫ್ರೀ ಹೇರ್ ಮೇಲೆ ಹಚ್ಕೊಂಡು 1 ರಿಂದ 2 ಗಂಟೆಗಳ ಕಾಲ, ಟೈಮ್ ಇದ್ದರೆ ಮಿನಿಮಮ್ 2 ಅವರ್ಸ್ ಅಂತೂ ಇಡಲೇಬೇಕು. ಇಲ್ಲಾಂದರೆ 1 ಗಂಟೆ ಕೂಡ ಇಟ್ಟರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ವೀಕ್ಷಕರೇ. ನೆಕ್ಸ್ಟ್ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಬೆಸ್ಟ್ ಆಗಿರೋವಂಥ ರಿಸಲ್ಟ್ನ ಪಡ್ಕೊಳ್ತೀರಾ, ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ. ಸೊ ಈ ಒಂದು ಮ್ಯಾಜಿಕಲ್ ಹಾಗೂ ಈಸಿ ಮತ್ತು ಎಫೆಕ್ಟಿವ್ ಆಗಿರುವಂಥ ರೆಮಿಡಿ ನೀವು ಕೂಡ ಟ್ರೈ ಮಾಡ್ಕೊಂಡ್ಬಿಡಿ. ಮತ್ತು ನನ್ನನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಸೊ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ವೀಕ್ಷಕರೇ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಆದಂಥ ರೆಮಿಡಿ ಜೊತೆ. ಸೊ ಇದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು ನನಗೆ ತಿಳಿಸಿ. ಸೊ ವೀಕ್ಷಕರೇ ಟೇಕ್ ಕೇರ್, ಬಾಯ್ ಬಾಯ್. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.